ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳ್ತನ ಬಂದು ಏನು ನಮ್ಮ ಮೇಲಿ ದೇವಸ್ಥಾನ ಓಪನ್ ಆಯಿತು. ದೇವಸ್ಥಾನ ಓಪನ್ ಆದಮೇಲೆ ಮಂಡಲ ಪೂಜೆ 48 ದಿನ ಮಂಡಲ ಪೂಜೆ ನಡೀತದೆ. ಆ ಮಂಡಲ ಪೂಜೆ 9ನೇ ದಿನ ನಾವಿಲ್ಲೆಲ್ಲ ಪ್ರತಿದಿನ ಏನಂದರೆ ಮಂಡಲ ಪೂಜೆಯಲ್ಲಿ 1000ರಿಂದ 1,500 ಜನಕ್ಕೆ ಪ್ರತಿದಿನ ಅನ್ನದಾನ ನಡೆಯೋದು. ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಗಳು ಎಲ್ಲ ಭಕ್ತಾದಿಗಳು ಆ ಒಂದು ಸಂದರ್ಭದಲ್ಲಿ ಬರೋರು. ಬೆಳಿಗ್ಗೆ ಅಭಿಷೇಕ ಆಗೋದು, ರಾತ್ರಿ ಮಹಾಮಂಗಳಾರತಿ ಆಗೋದು, ಪ್ರತಿದಿನ ವಿಶೇಷವಾದ ಅಲಂಕಾರ ಇರೋದು. 2ರಿಂದ 3 ಮನೆಗಳು ಭಕ್ತಾದಿಗಳು ಸೇರ್ಕೊಂಡು 1,500 ಜನಕ್ಕೆ ಅನ್ನದಾನ ಇಟ್ಕೊಂಡಿರೋರು. ಇಲ್ಲೇ ಪಕ್ಕದ ಸಮುದಾಯ ಭವನದಲ್ಲಿ ಪ್ರತಿದಿನ ಅನ್ನದಾನ ನಡಿಬೇಕಾದ್ರೆ 9ನೇ ದಿನದ ಮಹಾಮಂಗಳಾರತಿ ಆದಮೇಲೆ ಅನ್ನದಾನ ಮುಗಿಸಿ 11 ಕಾಲ್ವರೆಗೂ ರಾತ್ರಿ 11 ಕಾಲ್ವರೆಗೂ ಇಲ್ಲೇ ಎಲ್ಲ ಮುಂದಿನ ನಾಳೆ ದಿನಕ್ಕೆ ಕೆಲವೊಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ದಂಥ ಗ್ರಾಮಸ್ಥರು ಮನೆಗಳಿಗೆ ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಇವನು ಭಾಳಷ್ಟು ದಿನದಿಂದ ಇಲ್ಲಿ ವಾಚ್ ಮಾಡಿದ್ದಾನೆ, ಯಾವ ರೀತಿ ನಡೀತದೆ, ಎಷ್ಟರವರೆಗೂ ಇಲ್ಲಿ ಗ್ರಾಮಸ್ಥರು ದೇವಸ್ಥಾನದ ಹತ್ರ ಇರ್ತಾರೆ, ಇದನ್ನೆಲ್ಲ ವಾಚ್ ಮಾಡಿ ಅವನು 9ನೇ ದಿನದ ರಾತ್ರಿ 12:30ಕ್ಕೆ 12:37 ಸಮಯಕ್ಕೆ ಈ ಭಾಗದಿಂದ ನಡ್ಕೊಂಬಂದಿದ್ದಾನೆ. ಒಬ್ಬನೇ ಅದನ್ನು ಅವನು ಒಪ್ಕೊಂಡಿರೋದು, ಇವಾಗ ಬಂದಿರೋದು ಒಬ್ಬನೇ. CC ಕ್ಯಾಮ್ರಾದಲ್ಲೂ ಒಬ್ಬನೇ ಕವರ್ ಆಗಿರೋದು. ಒಬ್ಬನೇ ಬಂದು ಮೊದಲು ತನ್ನಲ್ಲಿರ್ತಕ್ಕಂಥ ಆರೆಕೋಲು ಚಿಕ್ಕ ಆಯುಧಗಳಿಂದ ಬಂದುಬಿಟ್ಟು ಮುಖ್ಯ ದ್ವಾರವನ್ನು ಡಿಸ್ಟರ್ಬ್ ಮಾಡ್ತಾನೆ. ಅವನಿಗೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಬಂದು CC ಕ್ಯಾಮ್ರಾ ನೋಡ್ತಾನೆ. ಈ ಭಾಗದಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾನ ಬೇರೆ ಎಡೆ ತಿರುಗಿಸ್ಬಿಟ್ಟು ಹೋಗಿ ಮುಖ್ಯ ದ್ವಾರನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಅಲ್ಲಲ್ಲೂ ಪೂರ್ಣವಾಗಿ CC ಕ್ಯಾಮ್ರಾ ಕವರ್ ಆಗಿದೆ. ಅಲ್ಲಿಂದ ಹೋಗಿ ಏನು ಗರ್ಭಗುಡಿಯ ದ್ವಾರಬಾಗಿಲಿದೆ ಅದನ್ನು ತೆಗೆಯೋಂಥ ಕೆಲಸ ಮಾಡ್ತಾನೆ. ಕೆಲಸ ಮಾಡಿ ನೆಕ್ಸ್ಟ್ ಬಂದು ಇನ್ನು ತೆಗಿಯೋಕ್ಕಾಗಲ್ಲ ಅವಾಗಲೂ ಫಸ್ಟ್ ಪ್ರಯತ್ನದಲ್ಲಿ. ನೆಕ್ಸ್ಟ್ ಬಂದು ಉಂಡಿನ ಚೆಕ್ ಮಾಡ್ತಾನೆ. ಉಂಡಿ ಚೆಕ್ ಮಾಡಿದಾಗ ಆ ಉಂಡಿ ಭಾಳ ಮೇಲಿಂದ ಎಷ್ಟು ಹಣ ಇರ್ಬೋದು ಅಂತ ಉಂಡಿನ ಮೊಬೈಲ್ ಬ್ಯಾಟ್ರಿ ಇಟ್ಟು ಚೆಕ್ ಮಾಡ್ತಾನೆ. ನಂತರ ತಿರುಗಲು ಗರ್ಭಗುಡಿ ಹತ್ರ ಹೋಗ್ತಾನೆ. ಹೊರಗಡೆಯಿಂದ ದಡಿಯೆಲ್ಲ ತರ್ತಾನೆ. ಆದ್ರೂ ಇನ್ನೊಂದು ಬಂದು ಉಂಡಿ ನೋಡಿಬಿಟ್ಟು CC ಕ್ಯಾಮ್ರಾ ಗಮನಿಸ್ತಾನೆ. CC ಕ್ಯಾಮ್ರಾ ಗಮನಿಸ್ಬಿಟ್ಟು ಹೋಗ್ಬಿಟ್ಟು CC ಕ್ಯಾಮ್ರಾದ ವೈರ್ನ ಕಟ್ ಮಾಡ್ತಾನೆ. ಅಲ್ಲಿಗೆ CC ಕ್ಯಾಮ್ರಾದಲ್ಲಿ ಇನ್ನು ಮುಂದಿನ ಏನು ಅವನು ಒಳಗಡೆ ಮಾಡ್ದ ಅದನ್ನೇನು ಗೊತ್ತಾಗಲ್ಲ. ಆದರೆ ನಂತರ ಅವತ್ತು ಬೆಳಗ್ಗೆ ನಮ್ಮ ಪ್ರಧಾನ ಅರ್ಚಕರು ದೇವಸ್ಥಾನದ ಬಾಗಿಲು ತೆಗೆಯೋಕ್ಕೆ ಬಂದಾಗ ಅವ್ರಿಗೆ ದೇವಸ್ಥಾನದ ಬಾಗಿಲು ಓಪನ್ ಆಗಿರ್ತದೆ. ಅವ್ರ ಗಮನಕ್ಕೆ ಬಂದಿದ್ದರಿಂದ ಎಲ್ಲ ಗ್ರಾಮಸ್ಥರನ್ನು ಸೇರಿಸಿದಾಗ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಸರ್, ಈಗ ತಾಯಿ ಪವಾಡದಿಂದ ಬಂದಿದೆ. ಹೌದು. ಈ ಘಟನೆಯಲ್ಲಿ ಆತನ ಪ್ರಭಾವ ಹೇಗಾಗಿತ್ತು ಅಂತೇಳಿ, ಅವನ ಮೇಲೆ ಗದ್ದ ಮೇಲೆ ಆತನ ಮೇಲೆ ಯಾವ ರೀತಿ ಪ್ರಭಾವವಾಗಿ ಆತನೇ ತಂದು ಕೊಟ್ಟ ಅಂತ ಹೇಳಿದ್ರೆ ಅದೇನೇ ಸರ್, ಅದನ್ನೇ ನಮಗೆ ಆಶ್ಚರ್ಯ. ನಮಗೆ 48 ದಿನ ಪೂಜೆ ಆದಮೇಲೆ ವಿಶೇಷ ಚಂಡಿಕ ಹೋಮ ಮಾಡಿದ್ರು ಇಲ್ಲಿ. ಇದನ್ನು ತುಮಕೂರಿನ ರಾಜಣ್ಣ ಶರ್ಮಾ ಅಂತ ಶ್ರೇಷ್ಠ ಆಗಮಿಕರು ಅವರೇನೆ ಇಲ್ಲಿ ಏನು ದೇವಸ್ಥಾನ ಪ್ರಾರಂಭ ಆದಾಗಲಿಂದ ಹಿಡಿದು ನಮ್ಗೆ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ಸಲಹೆ ಸೂಚನೆ ಕೊಡ್ತಾ ಬಂದಿರ್ತಾರೆ ರಾಜಣ್ಣ ಶರ್ಮಾ ಅಂತ. ಅವರು 48 ದಿನ ಚಂಡಿಕ ಹೋಮ ಆಗಬೇಕಾದ್ರೂ ಹೇಳಿದ್ರು, ಏನು 48 ದಿನ ದೇವರು ಒಂದು ಬಾಲ್ಯಾವಸ್ಥೆಯಲ್ಲಿ ಇರ್ತದೆ. ಆ ಒಂದು ಬಾಲ್ಯಾವಸ್ಥೆಯಲ್ಲಿ ಇರಬೇಕಾದ್ರೆ ಯಾವುದೇ ರೀತಿ ಶಕ್ತಿ ಇನ್ನೂ ಹೆಚ್ಚಿರಲ್ಲ. ಆ 48 ದಿನ ಪೂಜೆ ನಂತರ ಅವನೆಲ್ಲೇ ಇದ್ದರೂ ಸಹ ಇನ್ನು 2-3 ತಿಂಗಳಲ್ಲಿ ಅವನೇ ಹುಡುಕೊಂಬಂದು ಬರೋ ಅಂಥ ಒಡವೆನ ಕೊಡೋ ಅಂಥ ಸಂದರ್ಭ ಬರ್ತದೆ ಅಂತ ಹೇಳಿದರು. ಅದು ಇವತ್ತು ಅಕ್ಷರ ಸಹ ಸತ್ಯ ಆಗಿದೆ. ಯಾಕೆ ಅಂತ ಅಂದರೆ ಇದನ್ನು ನಾವಾಲೇ ಮರೆತು 2-3 ತಿಂಗಳಾಯಿತು, ಇನ್ನೂ ಒಡವೆ ಸಿಗೋದು ಕಷ್ಟ ಅಂತ ಅಂದ್ಕೊಂಡಿದ್ದೋ. ಆದರೆ ನಮಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲೇ ಅವನು ಏನು ಈ ಹಿಂದೆ ಅವನು ಮೂಲ ಬಂದು ಶಿವಮೊಗ್ಗದವನು ಒಬ್ಬನೇ ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದು. ನಂತರ ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಅರಸೀಕೆರೆಗೆ ಹೋಗಿದ್ದಾನೆ. ಅರಸೀಕೆರೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಅವನದೇನು ಅಂದರೆ ಯಾಬಿಟ್ಟು ಹೋಗಿದ್ದ ಕಡೆನೇ ಒಂದೊಂದು ಬಾಡಿಗೆ ಮನೆ ಮಾಡೋದು, 6 ತಿಂಗಳು ವರ್ಷ ಇರೋದು, ಆ ಸರೌಂಡಿಂಗು ಕದಿಯೋ ಅಂಥ ಕೆಲಸಗಳು ನಿರಂತರವಾಗಿ ಮಾಡ್ಕೊಂಬಂದಿದ್ದವನು. ಅರಸೀಕೆರೆಗೆ ಹೋಗಿದ್ದಾನೆ. ತನ್ನ ಉಳ್ಕೊಂಡು ಅಲ್ಲಿ ಒಂದು ಸ್ವಲ್ಪ ದಿನ ಆ ಒಡೆಗಳ್ನ ತನ್ನ ಜೊತೆ ಇಟ್ಕೊಂಡು ನಂತರ ಅರಸೀಕೆರೆಯ ಒಂದು ಒಡವೆ ಅಂಗಡಿಗೆ ಮಾರಿದ್ಮೇಲೆ ತಿಪ್ಟೂರಿಗೆ ಬಂದಿದ್ದಾನೆ. ತಿಪ್ಟೂರಿನಲ್ಲಿ ಬೀದಿಗಳಲ್ಲಿ ಓಡಾಡ್ಕೊಂಡು ಅವನು ಯಾವಾಗ ಒಡವೆ ಅಂಗಡಿಗೆ ಮಾರಿದ್ನೋ ಅವನಿಗೆ ಎಲ್ಲೂ ಸಹ ಒಂದು ಮೈಂಡು ಸ್ಥಿಮಿತದಲ್ಲಿಲ್ಲ. ಎಲ್ಲಿ ನಿಂತ್ಕೊಂಡು ಕೂತ್ಕೊಂಡ್ರೂ ಸಹ ಕೆಟ್ಟ ಕನಸು ಬೀಳೋ ಅಂಥದ್ದು, ನಿದ್ದೆ ಬರ್ದಲ್ಲೇ ಇರ್ತಕ್ಕಂಥದ್ದು ಭಾಳಷ್ಟು ಕಾಟ ಅವನಿಗೆ ಅವಾಗಲಿಂದ ಸ್ಟಾರ್ಟ್ ಆಗಿದೆ.